ಹಾಯ್ ಎಲ್ಲರಿಗೂ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನಿವತ್ತು ಏನು ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ನೀವೆಲ್ಲ ಯುಗಾದಿ ಹಬ್ಬ ಜೋರಾಗಿ ತಯಾರಿ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊತೀನಿ. ಒಂದು ಕಡೆ ಮನೆ ಕ್ಲೀನಿಂಗು, ಮಕ್ಕಳ ಎಕ್ಸಾಮು ಮತ್ತು ಮದುವೆ ಕೆಲವೊಂದು ಕಡೆ ಆಗ್ತಾಯಿದೆ. ಹಾಗೆ ಹಬ್ಬದ ಬಟ್ಟೆ, ತುಂಬ ಬಟ್ಟೆಗಳಿದ್ದಾಗ ನಾವು ಟೈಲರ್ಸ್ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಥವಾ ಶಾಪಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮಂಥ ಲೇಡೀಸಿಗೆ ಮಕ್ಕಳು ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡಬೇಕು. ಹಾಗೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರುತ್ತೆ. ಹಾಗೆ ತುಂಬ ಬಿಸಿಲು, ಸೆಕೆ ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡಬೇಕು ಅಂದರೆ ತುಂಬಾ ನಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಯಾಕಂದರೆ ಬಟ್ಟೆ ಇಸ್ಕೊಂಡಿರೋದನ್ನು ಕರೆಕ್ಟ್ ಟೈಮಿಗೆ ಸ್ಟಿಚ್ ಮಾಡಿ ಕೊಡ್ತೀವಿ ಅನ್ನೋದು ನಮಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕಾಗುತ್ತೆ. ಅದು ಯಾವ ರೀತಿ ಹಬ್ಬದ ಕೆಲಸ ಮಾಡಿಕೊಂಡು ಮಕ್ಕಳ ಎಕ್ಸಾಮಿಗೆ ಮಕ್ಕಳಿಗೆ ಓದಿ ಅಂತ ಹೇಳ್ಕೊಳ್ತಾ ಅವ್ರ ಕಡೆನೂ ಗಮನ ಕೊಟ್ಕೊತಾ ಮತ್ತು ಅಡುಗೆ ಎಲ್ಲ ಮಾಡ್ಕೊತ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ನೀವು ಯಾವ ರೀತಿ ಬಟ್ಟೆನ ಸ್ಟಿಚ್ ಮಾಡಬೇಕು, ಕಸ್ಟಮರ್ನ ನಿಭಾಯಿಸಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋ ಕೇಳಿ ಮುಗಿಯೋದ್ರೊಳಗೆ ನಿಮಗೆ ಎಷ್ಟೇ ಬಟ್ಟೆ ಬಂದ್ರೂ ನಾನು ಆರಾಮಾಗಿ ಟೆನ್ಷನ್ ಇಲ್ಲದೇ ಆರಾಮಾಗಿ ಬಟ್ಟೆ ಹೊಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಅದು ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಪಾಯಿಂಟ್ಸ್ ಏನು ಅಂತಂದರೆ, ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಕ್ಲೀನ್ ಮಾಡಿ. ಯಾಕಂದರೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ, ನಮಗೆಲ್ಲ ಹೊಸ ವರ್ಷದ ಹಬ್ಬ. ಹಾಗಾಗಿ ಹೊಸ ವರ್ಷದ ಹಬ್ಬ ಆಗಿರೋದ್ರಿಂದ ಹಳೆದು ಏನೇನಿದೆ ಎಲ್ಲದನ್ನೂ ತೆಗೆದುಬಿಡಿ. ತುಂಬ ಹಳೆಯ ಬಟ್ಟೆಗಳನ್ನು ಹೊಲಿಯೋಕ್ಕೆ ಕೊಟ್ಬಿಟ್ಟು ತುಂಬ ದಿವಸ ಆಗಿದೆಯಾ, ನೀವು ಇಟ್ಕೊಂಡಿದ್ದೀರಾ ಆ ಬಟ್ಟೆಗಳನ್ನು, ಹಾಗಿದ್ದರೆ ನೀವು ಅದನ್ನು ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿ, ಅವರು ಇಸ್ಕೊಂಡು ಹೋಗಿಲ್ಲ ಅಂದರೆ ಹೊರಗೆ ಹಾಕೋದನ್ನು ಮರಿಬೇಡಿ. ಫಸ್ಟ್ನೇದು ಕ್ಲೀನಿಂಗು. ಮತ್ತು ನಾನು ಹೇಗೆ ಹಬ್ಬದ ಟೈಮೆಲ್ಲ ಕ್ಲೀನಿಂಗ್ ಕೆಲಸನೂ ಮಾಡಿಕೊಂಡು ಬಟ್ಟೆನೂ ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂದರೆ, ಒಂದೇ ಸರಿಗೆ ಇಟ್ಕೊಳೋದಿಲ್ಲ ಕೆಲಸ. ಯಾಕಂದರೆ ನಾವು ಕ್ಲೀನ್ ಮಾಡೋದಕ್ಕೆ ಒಂದೇ ದಿವಸ ಅಷ್ಟೂ ಇಟ್ಕೊಂಡ್ವಿ ಅಂದರೆ ಕಸ್ಟಮರ್ ಮಧ್ಯೆ ಮಧ್ಯೆ ಬರ್ತಾ ಇರ್ತಾರೆ, ನಮಗೆ ಅರ್ಜೆಂಟ್ ಬಟ್ಟೆಗಳು ಕೊಡೋದಿದ್ದೇ ಇರುತ್ತೆ. ಕಸ್ಟಮರು ನಮ್ಮ ಹಬ್ಬ ಆಗಲಿ, ನಮ್ಮ ಮನೆ ಕ್ಲೀನಿಂಗ್ ಆಗಿ, ನಮ್ಮ ಕೆಲಸ ಆಗಲಿ ಕೇಳೋದಿಲ್ಲ. ಈಗ ತುಂಬ ಕಾಂಪಿಟೇಷನ್ ಇರೋದ್ರಿಂದ ನಾವು ತಗೊಳ್ದಿದ್ರೆ ಬಟ್ಟೆ ಅವರು ಬೇರೆ ಕಡೆ ಆರಾಮಾಗಿ ಕೊಡ್ತಾರೆ. ನಮ್ಮನೆ ಬಾಗಿಲು ತನಕ ಕಸ್ಟಮರ್ ಬಂದಾಗ ಅವ್ರನ್ನ ವಾಪಸ್ ಕಳಿಸೋದು ಸರಿ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕಸ್ಟಮರ್ ಬಂದ್ರೇ ತಾನೇ ನಮ್ಮ ಕೆಲಸ ನಡೆಯೋದು. ಹಾಗಾಗಿ ನಾವು ಕಸ್ಟಮರ್ ಮುಂದೆ ನಂಗೆ ಮನೆ ಕ್ಲೀನ್ ಮಾಡೋಕ್ಕಿದೆ, ನನಗೆ ಮಕ್ಕಳಿಗೆ ಎಕ್ಸಾಮು, ನನಗೆ ಅಡುಗೆ ಮಾಡೋಕ್ಕಿದೆ ಅಂತ ಕಾರಣಗಳು ಹೇಳಿದ್ರೆ ಅವರು ಇನ್ನೊಂದು ಟೈಮಲ್ಲಿ ಅವರು ಇನ್ನೊಂದು ಟೈಲರ್ ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ರೀತಿ ನೀವು ಕುಂಟು ನೆಪಗಳನ್ನು ಹೇಳಬೇಡಿ. ಯಾಕಂದರೆ ನಾವು ತುಂಬ ಐಡಿಯಾ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡಬೇಕು. ಯಾವುದೇ ಕಸ್ಟಮರ್ ಯಾವುದೇ ಡಿಸೈನ್ ಹೇಳಿದ್ರೂ ಸ್ಟಿಚ್ ಮಾಡಿಕೊಡುವಂಥ ಒಂದು ಧೈರ್ಯ ನಮಗಿರಬೇಕು. ಅದೇ ಮನೇಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ಸ್ಟಿಚ್ ಮಾಡೋದು ತುಂಬಾ ಕಷ್ಟ. ಅದು ನಮ್ಮಂಥ ಹೆಣ್ಮಕ್ಳ ಕೈಯಿಂದನೇ ಸಾಧ್ಯ. ಯಾಕಂದರೆ ನಮಗೆ ತುಂಬ ತಾಳ್ಮೆ ಅನ್ನೋದಿರುತ್ತೆ. ನಾವು ತಾಳ್ಮೆಯಿಂದ ಮಕ್ಕಳನ್ನಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅತ್ತೆ ಮಾವನಾಗಿರ್ಬೋದು ಮತ್ತು ಬಂದಂತಹ ಕಸ್ಟಮರ್ನೂ ನಾವು ನಿಭಾಯಿಸ್ತೀವಿ. ಕಸ್ಟಮರು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬರು ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ, ಇನ್ನೊಬ್ಬರು ಚಿಕ್ಕ ಪುಟ್ಟ ತಪ್ಪುಗಳನ್ನು ಹೇಳ್ತಾರೆ. ಹಾಗಾಗಿ ನಾವು ತುಂಬ ಪೇಷನ್ಸ್ ಅನ್ನೋದು ನಮಗೆ ತುಂಬಾ ಜಾಸ್ತಿ ಇರಬೇಕು. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ತುಂಬ ಪೇಷನ್ಸಿಂದ ಸ್ಟಿಚ್ ಮಾಡೋದಕ್ಕೆ, ಕಸ್ಟಮರ್ ಹತ್ರ ನಾವು ಒಂದು ಮಾತಾಡೋದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತೆ. ಯಾಕಂದರೆ ಬೇಸಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ನಾವು ಅದರಿಂದ ಕೆಲವು ನಮಗೆ ಏನೆಲ್ಲ ತಂಪು ಪಾನೀಯಗಳು ಬೇಕು ಅದನ್ನು ನಾವು ಮಾಡ್ಕೊಂಡು ಕುಡಿಬೇಕಾಗತ್ತೆ. ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಬೇಕು, ನಮ್ಮ ಫ್ಯಾಮಿಲಿ ಆರೋಗ್ಯನೂ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ನಮಗೆ ಬಂದಂಥ ಕಸ್ಟಮರ್ ಬಟ್ಟೆನೂ ಚೆನ್ನಾಗಿ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಯಾಕಂದರೆ ಈ ಹಬ್ಬದ ಟೈಮಲ್ಲಿ ದಿನಕ್ಕೆ ನಾವು 7ರಿಂದ 8 ಬ್ಲೌಸನ್ನು ಸ್ಟಿಚ್ ಮಾಡಲೇಬೇಕಾಗತ್ತೆ. ಅಟ್ಲೀಸ್ಟ್ 4 ಬ್ಲೌಸ್ ಆದರೂ ಸ್ಟಿಚ್ ಮಾಡಲೇಬೇಕಾಗತ್ತೆ. ಆದರೆ ನಾವು ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ಬೋದು ಅಂತ ಅಂದರೆ, ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಹಬ್ಬ 1 ತಿಂಗಳು ಇದ್ದಾಗಲೇ ಮನೇಲಿ ಸ್ವಲ್ಪ ಮೇಲೆ ಆದಷ್ಟು ಕಣ್ಣಿಗೆ ಕಂಡಿದ್ದ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸ್ಕೊತೀನಿ. ಅಂದರೆ ಕ್ಲೀನಿಂಗ್ ಕೆಲಸಗಳು ಸ್ವಲ್ಪ ಅಂದರೆ ಒಂದೇ ದಿವಸನೇ ನಾವು ಅಷ್ಟೂ ಕೆಲಸನ ಮಾಡ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ನಮ್ಮಂಥ ಮನೇಲಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಸಾಧ್ಯನೇ ಇಲ್ಲ. ನಾನು ತುಂಬ ವರ್ಷದಿಂದ ಇದೇ ರೀತಿ ಫಾಲೋ ಮಾಡ್ಕೊಬರ್ತೀನಿ. ಯಾಕಂದರೆ ದೀಪಾವಳಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ನಾವು ಒಂದೇ ಸರಿಗೆ ಕ್ಲೀನ್ ಮಾಡ್ತೀವಿ ಅಂದರೆ ಒಂದೇ ಸಲಿಗೆ ನಮಗೆ ತುಂಬ ಒಬ್ಬೊಬ್ಬರಿಗೆ ಡಸ್ಟ್ ತುಂಬಾ ಕ್ಲೀನ್ ಮಾಡಿದಾಗ ಡಸ್ಟ್ ಅಲರ್ಜಿ ಆಗುತ್ತೆ. ನನಗೂ ಸಹಿತ ಆ ಥರ ಏನಾದರೂ ತುಂಬ ಧೂಳಿನ ವಸ್ತುಗಳನ್ನು ಕ್ಲೀನ್ ಮಾಡಿದ್ರೆ ಅಲರ್ಜಿ ಆಗಿಬಿಡುತ್ತೆ. ಆಗ ನಾವು 4 ದಿವಸ ರೆಸ್ಟ್ ಮಾಡೋದಕ್ಕೆ ನಮಗೆ ಟೈಮ್ ಹೋಗುತ್ತೆ. ಆದ್ದರಿಂದ ನಾನು
ಒಂದು ತಿಂಗಳು ಮುಂಚೆಯಿಂದನೇ ಸ್ವಲ್ಪ ಮೇಲೆ ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಡೀಪಾಗಿ ಒಂದು ದಿವಸ ಇಟ್ಕೊಳ್ತೀನಿ, ಆಗ ನಮಗೆ ಹೆವಿ ಅನಿಸಲ್ಲ. ಇಲ್ಲ ನಾನು ಎಲ್ಲ ಒಂದೇ ದಿವಸನೇ ಮಾಡ್ತೀನಿ ಅಂದರೆ ನಮ್ಮಂಥ ಟೈಲರ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಈ ಕಡೆಯಿಂದ ಕಸ್ಟಮರ್ ಬಟ್ಟೆ ಬೇಕು ಅಂತ ಹೇಳಿರ್ತಾರೆ, ಈ ಕಡೆಯಿಂದ ನಾವು ಸ್ಟಿಚ್ ಮಾಡಿ ಕರೆಕ್ಟ್ ಟೈಮಿಗೆ ಕೊಡಬೇಕಾಗತ್ತೆ, ಮನೆ ಕೆಲಸ ಇರುತ್ತೆ. ಹಾಗಾಗಿ ಬಟ್ಟೆಗಳಾದರೂ ಅಷ್ಟೇ, ಮನೆ ಕ್ಲೀನಿಂಗ್ ಬಿಟ್ಬಿಟ್ಟು ಬಟ್ಟೆಗಳಾದರೂ ಅಷ್ಟೇ, ಇನ್ನೂ ಒಂದು ತಿಂಗಳಿದೆ ನಮಗೆ ಯುಗಾದಿ ಹಬ್ಬಕ್ಕಾಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು ಅಂದರೆ ಸ್ವಲ್ಪ ಬಟ್ಟೆನ ಕೊಟ್ಟಿರೋಂಥ ಕಸ್ಟಮರ್ ಬಟ್ಟೆಗಳನ್ನು ಸ್ವಲ್ಪ ಹೊಲಿದು ಮುಗಿಸಿ ಇಟ್ಕೊಳ್ಳೋದು ಒಳ್ಳೆಯದು. ನಾವು ಮನೆ ಕ್ಲೀನಿಂಗ್ ಇನ್ನೂ 2-3 ದಿವಸ ಇದೆ, ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಇಡೀ ದಿವಸ ಹೋಗುತ್ತೆ. ಜಾಸ್ತಿ ಅವತ್ತು ಒಂದು ದಿವಸ ಬಟ್ಟೆ ಹೊಲಿಯೋಕ್ಕಾಗಲ್ಲ. 1 ದಿವಸ 2 ದಿವಸ ಅನ್ನೋರು ನೀವು ಒಂದು ತಿಂಗಳು ಹಿಂದೆಯಿಂದನೇ ನಿಮಗೆ ಯಾರು ಬಟ್ಟೆಗಳು ಅರ್ಜೆಂಟಾಗಿ ಕೊಡೋಕ್ಕಿರುತ್ತೋ ಅದನ್ನೆಲ್ಲ ಮುಗಿಸ್ಕೋಬೇಕಾಗತ್ತೆ. ಆದರೆ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಹಾಗಾಗಲ್ಲ. ಒಂದು ದಿವಸ ಫುಲ್ ರಜೆ ಹಾಕಿ ಅವರು ಮನೆ ಕೆಲಸನ ಮಾಡ್ಕೊಬೋದು. ಯಾಕಂದರೆ ಅಂಗಡಿಯಲ್ಲಿ ಸ್ಟಿಚಿಂಗ್ ಮಾಡೋವಂತಹ ಅವರಿಗೆ ಯಾರೂ ಮನೆಗೆ ಹುಡ್ಕೊಂಡು ಬರೋದಿಲ್ಲ. ಅದೇ ಮನೇಲಿ ಸ್ಟಿಚಿಂಗ್ ಮಾಡ್ತಿರ್ತೀವಿ ಅಂದರೆ ನಾವು ಏನಾದರೂ ಡೀಪ್ ಕ್ಲೀನ್ ಮಾಡೋದಕ್ಕೆ, ಇಡೀ ದಿನ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಕಸ್ಟಮರ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಈ ಕಡೆಯಿಂದ ಕಸ್ಟಮರ್ನೂ ವಿಚಾರಿಸೋಕ್ಕಾಗಲ್ಲ, ಈ ಕಡೆಯಿಂದ ಕ್ಲೀನಿಂಗ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಲೀನಿಂಗ್ ಇದ್ದ ದಿವಸ ಸ್ವಲ್ಪ ಬೆಳಗ್ಗೆ ಬೇಗ ಹೇಳ್ತೀನಿ. ಅಂದರೆ 5 ಗಂಟೆಗೆ ಎದ್ಬಿಟ್ಟು ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಿಸಿಲು ಜಾಸ್ತಿ ಆಗೋದ್ರೊಳಗೆ ಕ್ಲೀನಿಂಗ್ ಮಾಡಿ ಸ್ನಾನ ಮಾಡಿಬಿಡ್ತೀನಿ. ಹೀಗೆ ನೀವು ಮಾಡೋದ್ರಿಂದನೂ ಸಹಿತ ಬಟ್ಟೆನ ನೆಕ್ಸ್ಟು ನೀವು ಒಂದು 12 ಗಂಟೆ ನಂತರ ಆರಾಮಾಗಿ ಬಟ್ಟೆನ ಸ್ಟಿಚ್ ಮಾಡ್ಬೋದು. ಇಲ್ಲ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಹಬ್ಬದ ಕ್ಲೀನಿಂಗ್ ಮಾಡ್ತೀನಿ ಅಂತ ಅಂದರೆ ಕಸ್ಟಮರ್ ಬಟ್ಟೆ ತೊಗೊಂಬಂದರೆ ಹಾಗೆ ವಾಪಸ್ ಹೋಗಬೇಕಾಗತ್ತೆ. ಆ ರೀತಿ ಮಾಡ್ಕೊಬೇಡಿ. ಆದಷ್ಟು ನಿಮಗೆ ಹಬ್ಬ ಹತ್ತಿರದಲ್ಲಿದೆ ಅಂದರೆ ಸ್ವಲ್ಪ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಬಟ್ಟೆನೇ ಸ್ಟಿಚ್ ಮಾಡೋದಾಗಿರ್ಬೋದು ಬೇಗ ಮುಗಿಸ್ಕೊಂಡ್ರೆ ನಿಮಗೆ ಆದಷ್ಟು ಹಬ್ಬದ ಟೈಮಲ್ಲಿ ಟೆನ್ಷನ್ ಆಗೋದಿಲ್ಲ. ತುಂಬ ಜನ ನಾನು ನೋಡಿರೋ ಹಾಗೆ ಹಳೆ ಬಟ್ಟೆಗಳಾಗಿರ್ಬೋದು, ಕಸ್ಟಮರ್ ಬಟ್ಟೆಗಳಾಗಿರ್ಬೋದು, ಹಾಗೆ ಚಿಂದಿ ಬಟ್ಟೆಗಳಾಗಿರ್ಬೋದು ಸ್ಟಾಕ್ ಹಾಗೆ ಇಟ್ಕೊಳ್ತಾರೆ. ನೀವು ಎಷ್ಟೇ ಸ್ಟಾಕ್ ಮಾಡಿ ಇಟ್ಕೊಂಡ್ರು ಈ ಹಬ್ಬದ ಟೈಮಲ್ಲಾದರೂ ಅದನ್ನು ಕ್ಲೀನ್ ಮಾಡಿ ಬೇಕಾಗಿದ್ದ ಬಟ್ಟೆಗಳನ್ನು ಇಟ್ಕೊಂಡು ಬೇಡದೇ ಇರೋ ಬಟ್ಟೆಗಳನ್ನು ತೆಗೆದುಬಿಡಿ. ಯಾಕಂದರೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷದ ಹಬ್ಬ. ಮತ್ತು ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಹೋದರೆ ಹಬ್ಬದ ದಿವಸನೂ ಸಹಿತ ಬಟ್ಟೆನ ಸ್ಟಿಚ್ ಮಾಡ್ತಾರೆ. ಆ ಥರ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಕೆಲವರು ಹಬ್ಬಕ್ಕೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತಲ್ವ, ಪೀರಿಯಡ್ಸ್ ಪ್ರಾಬ್ಲಮ್ ಆದಾಗ ಹಬ್ಬದ ದಿವಸ ಅವ್ರು ಏನಾದರೂ ಪೀರಿಯಡ್ಸ್ ಆದರೂ ಸಹಿತ ಬಟ್ಟೆನ ಸ್ಟಿಚ್ ಮಾಡ್ತಾರೆ. ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ. ನೀವು ಹಬ್ಬಕ್ಕೆ ಹಬ್ಬ ಮಾಡೋ ಹಾಗಿಲ್ಲ, ನಮಗೆ ಪೀರಿಯಡ್ಸ್ ಸಮಸ್ಯೆ ಅಂತ ಅಂದರೆ ನೀವು ಅವತ್ತು ಒಂದು ದಿವಸ ರೆಸ್ಟ್ ಮಾಡಿ ಮಿಷನಿಗೂ ಸಹಿತ ರೆಸ್ಟ್ ಮಾಡೋಕ್ಕೆ ಬಿಡಿ. ಹಾಗೆ ಮನೇಲಿ ನೀವು ಪೂಜೆ ಎಲ್ಲ ಮಾಡ್ತಿದ್ರೆ ಮಿಷನಿಗೂ ಸಹಿತ ಪೂಜೆ ಮಾಡೋದಕ್ಕೆ ಹೇಳಿ. ಇಲ್ಲ ನಾನು ಒಳಗೆ ಹೋಗಂಗಿಲ್ಲ, ನಾನು ಆರಾಮಾಗಿ ಬಟ್ಟೆ ಹೊಲಿತಿರ್ತೀನಿ ಅಂತ ಹಬ್ಬದ ದಿವಸನೂ ನೀವು ಪೀರಿಯಡ್ ಆಗಿ ನೀವು ದುಡಿಯುವಂತಹ ಮಿಷನ್ ಮೇಲೆ ಕೂತ್ಬಿಟ್ಟು ಕೆಲಸನ ಮಾಡಬೇಡಿ. ಆದರೆ ಬೇರೆ ದಿವಸ ಪರವಾಗಿಲ್ಲ ಮಾಡಿ, ಆದರೆ ಅಮಾವಾಸ್ಯೆ ದಿವಸ ಆಗಿರ್ಬೋದು, ಹಬ್ಬದ ದಿವಸ ಆಗಿರ್ಬೋದು, ಆ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಈ ವರ್ಷ ಯುಗಾದಿ ಹಬ್ಬದಿಂದ ಆದರೂ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಇಲ್ಲ ನಾವು ಆ ರೀತಿ ಏನಿಲ್ಲ ಅಂದರೆ ಹಬ್ಬದ ದಿವಸ ಒಂದು ದಿವಸ ಪೂರ್ತಿ ಮಿಷನನ್ನು ಚೆನ್ನಾಗಿ ಒರೆಸ್ಬಿಟ್ಟು ನೀವು ಗಂಧ ಕುಂಕುಮನ ಹಚ್ಚಿಬಿಟ್ಟು ಪೂಜೆ ಮಾಡಿ. ಅವತ್ತು ಒಂದು ದಿವಸ ಬಿಟ್ಬಿಡಿ. ನೀವು ವರ್ಷ ಪೂರ್ತಿ ಕೆಲಸ ಮಾಡ್ತಾ ಇರ್ತೀರ, ಅವತ್ತು ಒಂದು ದಿವಸ ಹಬ್ಬ ದಿವಸ ನೀವು ಪೂಜೆ ಮಾಡುವಂತಹ ಟೈಮಲ್ಲಿ ನೀವು ಕೆಲಸ ಮಾಡುವಂಥ ಮಿಷನಿಗೂ ಸಹಿತ ಪೂಜೆ ಮಾಡಿ ಬಿಟ್ಟಾಗ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಮರು ದಿವಸದಿಂದ ನೀವು ಎಷ್ಟು ಬೇಕಾದರೂ ಕೆಲಸ ಮಾಡಿ, ನಿಮಗೆ ಟೈಮಿಂಗ್ಸ್ ಅನ್ನೋದಿರೋದಿಲ್ಲ. ಆದರೆ ಒಂದು ಅಮಾವಾಸ್ಯೆ ದಿವಸ ಆಗಿರ್ಬೋದು, ಒಂದು ಹಬ್ಬ ದಿವಸ ಆಗಿರ್ಬೋದು, ನಾವು ದುಡಿಯುವಂತಹ ಒಂದು ಮಿಷನ್ ಆಗಿರ್ಬೋದು, ಏನೇನು ನೀವು ಕೆಲಸ ಮಾಡಿ ಕಂಪ್ಯೂಟ್ರು, ಲ್ಯಾಪ್ಟಾಪು ಅಥವಾ ಈ ಗ್ಯಾಜೆಟ್ಗಳನ್ನು ಉಪಯೋಗಿಸ್ತಾರೆ, ಹಾಗೆ ಏನೇ ಆಗಿರ್ಬೋದು, ಅವತ್ತು ಒಂದು ದಿವಸ ನೀವು ಫ್ರೀಯಾಗಿ ಬಿಡಿ, ಪೂಜೆ ಮಾಡಿಬಿಟ್ಟು ಅದರ ಒಂದು ಸೊಬಗನ್ನು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಹಬ್ಬ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ, ನಾನು ಹೇಳೋದು ಮನೆಯಲ್ಲಿ ಕೆಲಸ ಮಾಡೋರಿಗೆ ನೀವು ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ, ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಅಂಗಡಿಯಲ್ಲಿ ಕೆಲಸ ಮಾಡೋರಾದರೂ ಅಷ್ಟೇ ಹಬ್ಬದಲ್ಲಿ ಒಂದು ದಿವಸನಾದರೂ ರಜೆ ಮಾಡಿ ನೀವು ಒಂದು ಹಬ್ಬದಲ್ಲಿ ಪಾಲ್ಗೊಳ್ಬೇಕು. ಯಾಕಂದರೆ ವರ್ಷ ಪೂರ್ತಿ ನಾವು ಕೆಲಸ ಮಾಡಿದ್ರೂ ಸಹಿತ ಮುಗಿಯೋದಿಲ್ಲ. ಟೈಲರಿಂಗ್ ಕೆಲಸನೇ ಹಾಗೆ, ನಾವೆಷ್ಟು ಬಟ್ಟೆ ಈಸ್ಕೊಂಡು ಕಸ್ಟಮರ್ಗೆ ವಾಪಸ್ ಕೊಡೋವರೆಗೂ ನಮಗೆ ಕೆಲಸನೇ. ಹಾಗಾಗಿ ಎಷ್ಟೇ ಟೆನ್ಷನ್ ಇದ್ದರೂ ಹಬ್ಬದ ದಿವಸ ನೀವು ಯಾವುದೇ ಟೆನ್ಷನ್ನು ಬದಿಗಿಟ್ಬಿಟ್ಟು ನೀವು ಈ ರೀತಿ ಎಲ್ಲ ನೀವು ಕೆಲಸ ಮಾಡುವಂಥ ಮಿಷನಿಗೆ ನಾನು ಹೇಳಿರುವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಡೇ ಎಷ್ಟು ಇಂಟ್ರೆಸ್ಟ್ ಬರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ನಮಗೆ ಬಟ್ಟೆ ಇದೆ, ನಾವು ಈ
ಮಿಷನ್ ಪಕ್ಕ ಇರೋ ರ್ಯಾಕನ್ನು ಕ್ಲೀನ್ ಮಾಡಿಲ್ಲ, ನಮಗೆ ಬಟ್ಟೆ ಇದೆ ಪಾತ್ರೆ ತೊಳೆದಿಲ್ಲ, ನಮಗೆ ಬಟ್ಟೆ ತುಂಬ ಹೊಲಿಯೋಕ್ಕಿದೆ ಬಟ್ಟೆ ತೊಳೆದಿಲ್ಲ, ನಮಗೆ ಬಟ್ಟೆ ತುಂಬಾ ಹೊಲಿಯೋಕ್ಕಿದೆ ಮನೆ ಕ್ಲೀನ್ ಮಾಡಲ್ಲ ಅಂತ ಹೇಳಿ ಕೆಲವರು ತುಂಬ ಬಟ್ಟೆ ಹೊಲಿಯೋಕ್ಕಿದೆ ಸ್ನಾನನೇ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ತುಂಬ ಬಟ್ಟೆ ಹೊಲಿಯೋಕ್ಕಿದೆ ನಾನು ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಅಂತ ಯಾರೂ ಹೇಳಿಲ್ಲ. ನಾವು ಊಟ ತಿಂಡಿನ ಟೈಮ್ ಕರೆಕ್ಟಾಗಿ ಮಾಡ್ತೀವಿ ಅಂದರೆ ಈ ರೀತಿ ನಮ್ಮ ದಿನ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿಕೊಂಡಾಗ ಒಂದೇ ಸತಿಗೆ ಹೆವಿ ಆಗಲ್ಲ ಅಲ್ವಾ. ಹಾಗಾಗಿ ನಾನು ಹೇಳೋದು, ನಾನಂತೂ ಎಷ್ಟೇ ಬಟ್ಟೆ ಅರ್ಜೆಂಟ್ ಕೊಡೋಕ್ಕಿದ್ರು, ತುಂಬ ಬಟ್ಟೆ ಅರ್ಜೆಂಟ್ ಕೊಡೋಕ್ಕಿದೆ ನಂಗೆ ಮನೆ ಕೆಲಸ ಇದೆ ಅಂದರೆ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡ್ಕೊಳ್ತೀನಿ. ಬೇಗ ಎದ್ಬಿಟ್ಟೆ ನಾನು ಪಾತ್ರೆ ತೊಳೆಯೋದಿದ್ರೆ, ಬಟ್ಟೆ ಒಗೆಯೋದಿದ್ರೆ, ಮನೆ ಒರೆಸೋದಿದ್ರೆ, ದೇವ್ರ ಪೂಜೆ ಮಾಡೋದಿದ್ರೆ ಎಲ್ಲದನ್ನೂ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡ್ಕೊಳ್ತೀನಿ. ಪ್ರತಿದಿನವೂ ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕಾದ ಅವಶ್ಯಕತೆ ಏನಿರಲ್ಲ. ಒಂದೊಂದು ದಿವಸ ತುಂಬ ಸೀಸನ್ ಇದ್ದಾಗ ಮತ್ತು ಹಬ್ಬಗಳ ಸೀಸನ್ ಇದ್ದಾಗ ತುಂಬ ಬಟ್ಟೆಗಳಿದ್ದಾಗ ನಾವು ಈ ರೀತಿ ಒಂದೊಂದು ದಿವಸ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಮನೆನ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳದೆ ಇದ್ದರೆ ನಮಗೆ ಹೇಗೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರುತ್ತೆ. ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಆದಷ್ಟು ನೀವು ಕೆಲಸ ಮಾಡೋ ಜಾಗ ನೀಟಾಗಿ ಇಟ್ಕೊಬೇಕು. ಇಲ್ಲ ಅಂದರೆ ಮನೆಯೆಲ್ಲ ಫುಲ್ಲು ಪಾತ್ರೆ ಬಟ್ಟೆ ಕೆಲಸ ಬಾಕಿ ಇತ್ತು ಅಂದರೆ ನಮಗೆ ನೆಮ್ಮದಿಯಾಗಿ ಸ್ಟಿಚ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇಕಾದರೆ ನೋಡಿ, ನೀವು ಮನೆ ಪೂರ್ತಿ ಕ್ಲೀನಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡೋಕೆ ಕೂತ್ಕೊಳ್ಳಿ, ಎಷ್ಟು ಬೇಗ ಸ್ಟಿಚ್ ಮಾಡ್ತೀರಾ ಅಂತ. ಹಳೆ ಬಟ್ಟೆಗಳನ್ನು ಸ್ಟಿಚ್ ಮಾಡೋಕೆ ಇಸ್ಕೊಂಡ್ರೆ ನೀವು ಆದಷ್ಟು ಬೇಗ ಕಸ್ಟಮರ್ಗೆ ಕೊಡಿ. ಯಾಕಂದರೆ ಹಬ್ಬದ ದಿನವೇ ಬಂದ್ಬಿಟ್ಟು ನಾನು ಅದೇ ಬಟ್ಟೆನೇ ಹಾಕೋದು ಅಂತೇಳ್ಬಿಟ್ಟು ಹಬ್ಬದ ದಿನ ನಿಮ್ಮ ಹತ್ರ ಹಳೆ ಬಟ್ಟೆಗಳನ್ನು ಹೊಲಿಸಿದ್ರು ಅಂದರೆ ನಿಮಗೆ ನಿಜವಾಗ್ಲೂ ಯಾವುದೇ ಥರ ಪ್ರಗತಿನೂ ನೀವು ಟೈಲರಿಂಗ್ ಕೆಲಸದಲ್ಲಿ ಕಾಣೋಕ್ಕಾಗೋದಿಲ್ಲ. ಹಾಗಾಗಿ ಯಾರಾದರೂ ಹಳೆ ಬಟ್ಟೆ ಸ್ಟಿಚ್ ಮಾಡಿ ಕೊಡಬೇಡಿ ಅಂತ ಹೇಳಲ್ಲ, ಸ್ಟಿಚ್ ಮಾಡಿ ಕೊಡಲೇಬೇಕಾಗುತ್ತೆ. ನಾವು ಟೈಲರ್ ಆಗಿರೋದ್ರಿಂದ ಕೆಲವು ಸರಿ ಸ್ಟಿಚ್ ಮಾಡಿ ಕೊಡಲೇಬೇಕಾಗುತ್ತೆ. ಕಸ್ಟಮರ್ ತಂದ ತಕ್ಷಣ ಪಟ್ಟಂತ ಅದೇ ಕೆಲಸನೇ ಮಾಡಿ ಮುಗಿಸಿ. ಆದರೆ ಬೆಳಗ್ಗೆ ನೀವು ಸ್ಟಿಚ್ ಮಾಡೋದಕ್ಕೆ ಕೂತ ತಕ್ಷಣ ಯಾವುದೇ ಥರ ಹಳೆ ಬಟ್ಟೆಗಳನ್ನು ನಿಮಗೆ ಕಸ್ಟಮರ್ ತಂದು ಕೊಟ್ಟರೆ ಆ ತಕ್ಷಣ ನೀವು ಮಿಷನ್ ಮೇಲಾಗಲಿ ಸ್ಟಿಚ್ ಮಾಡೋದಕ್ಕಾಗಲಿ ಹೋಗಬೇಡಿ. ಆದರೆ ಅದನ್ನ ಇಟ್ಕೊಂಡು ನೀವು ಮಧ್ಯಾಹ್ನದ ನಂತರ ಸ್ಟಿಚ್ ಮಾಡಿ ಕೊಟ್ಬಿಡಿ. ಹಾಗೆ ಯಾರೆಲ್ಲ ಬಟ್ಟೆಗಳು ನೀವು ಇನ್ನೂ ಸ್ಟಾಕ್ ಇಟ್ಕೊಂಡಿದ್ದೀರೋ ಆ ಬಟ್ಟೆಗಳನ್ನು ಫೋನ್ ಮಾಡಿ ಕೊಟ್ಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ಯುಗಾದಿ ಹಬ್ಬ ಅನ್ನೋದು ನಮಗೆ ಹೊಸ ವರ್ಷ. ಅದೇ ನೀವು ಹೊಸ ವರ್ಷದ ದಿನ ಹೊಸ ಬಟ್ಟೆಗಳನ್ನು ಹೊಲಿದು ಇಟ್ಟಿರೋದನ್ನು ಯಾರಾದರೂ ಕಸ್ಟಮರ್ ಬಟ್ಟೆ ಕೇಳಕ್ಕೆ ಬಂದಾಗ ನೀವು ಹೊಲಿದಿರೋ ಬಟ್ಟೆಗಳನ್ನು ಹೊಸ ಬಟ್ಟೆಗಳನ್ನು ಕೊಟ್ಬಿಟ್ಟು ಹಬ್ಬದ ದಿವಸ ದುಡ್ಡು ಇಸ್ಕೊಂಡ್ರಿ ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಹಾಗಾಗಿ ವರ್ಷ ಪೂರ್ತಿನೂ ಅದೇ ರೀತಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ನೀವು ಸ್ಟಿಚ್ ಮಾಡಿ ಕೊಟ್ಟಿರೋ ಬಟ್ಟೆಗಳನ್ನು ನೀವು ಹಬ್ಬದ ದಿವಸ ಕೊಡಿ ಅಥವಾ ಹಿಂದಿನ ದಿವಸ ಕೊಡಿ, ಯಾವ ಕಸ್ಟಮರ್ ಬರ್ತಾರೋ ಕೊಡಿ. ಆದರೆ ರೆಡಿ ಮಾಡಿ ಇಟ್ಕೊಳ್ಳಿ. ಹಬ್ಬದ ದಿನ ಯಾವುದೇ ಥರ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ನಾನು ಆದಷ್ಟು ಹೇಳ್ತಾ ಇರೋದು ಮನೆಯಲ್ಲಿ ಸ್ಟಿಚ್ ಮಾಡೋ ಅಂಥ ಟೈಲರ್ಸ್ಗಳಿಗೆ ಈ ಟಿಪ್ಸ್ಗಳನ್ನೆಲ್ಲ ಹೇಳ್ತಾ ಇದ್ದೀನಿ. ಹಬ್ಬವನ್ನು ಚೆನ್ನಾಗಿ ಮಾಡಿ, ಹಬ್ಬವನ್ನು ಎಂಜಾಯ್ ಮಾಡಿ. ಹಾಗೆ ಹಬ್ಬದಕ್ಕೆ ಮುಂಚೆನೇ ನೀವು ಯಾರ್ದೆಲ್ಲ ಬಟ್ಟೆಗಳನ್ನು ಸ್ಟಾಕ್ ಇಟ್ಕೊಂಡಿದ್ದೀರೋ ಕ್ಲೀನ್ ಮಾಡಿ ಎಲ್ಲದನ್ನು ಕೊಟ್ಬಿಟ್ಟು ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.